ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಆರೋಗ್ಯಕರವಾದ ಒಂದು ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಹುರುಳಿ ಕಾಳಿನ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಗೂಡು ಗೂಡಾಗಿ ತುಂಬಾನೇ ಮೃದುವಾಗಿ ಆಗ್ತದೆ. ಹಾಗೆ ಇದರ ಜೊತೆಗೆ ಒಂದು ರುಚಿಯಾದ ಚಟ್ನಿ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ. ಈರುಳ್ಳಿ ಚಟ್ನಿಯನ್ನು ಮಾಡಿದ್ದೇನೆ. ಈ ದೋಸೆಗೆ ಒಳ್ಳೆಯ ಕಾಂಬಿನೇಷನ್ ಆಗ್ತದೆ. ಈಗ ಮೊದಲಿಗೆ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಬೇಕು. ಒಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ದೋಸೆ ಅಕ್ಕಿ ಯಾವುದೋ ಹಾಕ್ಕೊಂಡ್ರೂ ಆಗ್ತದೆ. 4 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು. 1 ಚಮಚ ಆಗುವಷ್ಟು ಮೆಂತ್ಯಕಾಳನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ನೀರು ಹಾಕಿ ನೆನೆಯಲಿಕ್ಕೆ ಇಡಬೇಕು. ಅಥವಾ 3 ರಿಂದ 4 ಸಲ ನೀವು ತೊಳೆದುಕೊಂಡು ನೆನೆಸಿದರೂ ಆಗ್ತದೆ. ನಾನು ಈಗ ಹಾಗೆ ನೆನೆಸಲಿಕ್ಕೆ ಇಡ್ತಾ ಇದ್ದೇನೆ. ರುಬ್ಬಲಿಕ್ಕೆ ಆಗುವಾಗ ಅದನ್ನು ತೊಳೆದು ತಗೊಳ್ತೇನೆ. ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಟ್ಟು ನೆನೆಯಲಿಕ್ಕೆ ಬಿಡುವ. 4 ರಿಂದ 5 ಗಂಟೆ ನೆನೆಯಬೇಕು. ಹಾಗೆ ಹುರುಳಿಕಾಳನ್ನು ಕೂಡ ನೀವು ಜೊತೆಯಲ್ಲಿ ನೆನೆಸುವುದಿದ್ರೆ ಅರ್ಧ ಕಪ್ ಆಗುವಷ್ಟು ಹುರುಳಿಕಾಳನ್ನು ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ನೆನೆಸಿಟ್ಕೊಳ್ಬೇಕು. ನಾನಿಲ್ಲಿ ಹುರುಳಿಕಾಳನ್ನು ಮೊಳಕೆ ಬರಿಸಿ ದೋಸೆ ಮಾಡ್ಕೊಳ್ತಾ ಇದ್ದೇನೆ. ಹಾಗಾಗಿ ಹುರುಳಿಕಾಳನ್ನು ಒಂದಿನ ಮೊದಲೇ ನೆನೆಸಿಟ್ಟಿದ್ದೇನೆ. ಈಗ ನೀರು ತೆಗೆದು ಇದನ್ನು ನಾನು ಮೊಳಕೆ ಬರಲಿಸಲಿಕ್ಕೆ ಇಡ್ತಾ ಇದ್ದೇನೆ. ಸಣ್ಣ ಸಣ್ಣ ಮೊಳಕೆ ಈಗ ಬಂದಿದೆ. ನಾಳೆಗೆ ಇದು ಚೆನ್ನಾಗಿ ಮೊಳಕೆ ಬಂದಿರ್ತದೆ. ಹುರುಳಿಕಾಳು ಬೇಗ ನೆನೆಯುವುದಿಲ್ಲ, ಹಾಗೆ ಬೇಗ ಮೊಳಕೆ ಕೂಡ ಬರುವುದಿಲ್ಲ ನೋಡಿ. ಅದಕ್ಕಾಗಿ ಮೊಳಕೆ ಬರಿಸಲಿಕ್ಕೆ ಒಂದು ದಿನ ಇಡಬೇಕಾಗ್ತದೆ. ನೀವು ಬೇಕಿದ್ರೆ ಮೊಳಕೆ ಬರಿಸದೆ ಹಾಗೆ ಹುರುಳಿಕಾಳನ್ನು ಉಪಯೋಗಿಸ್ಬೋದು. 5 ಗಂಟೆ ಆದಮೇಲೆ ಅಕ್ಕಿ ಚೆನ್ನಾಗಿ ನೆನೆದಿದೆ ನೋಡಿ. ಚೆನ್ನಾಗಿ 3 ರಿಂದ 4 ಸಲ ತೊಳೆದು ಈಗ ಇದನ್ನು ನಾನು ರುಬ್ಬಲಿಕ್ಕೆ ಹಾಕ್ತಾ ಇದ್ದೇನೆ. ನೆನೆಸುವಾಗಲೇ ನೀವು ತೊಳ್ಕೊಂಡಿಟ್ರೆ ಆಮೇಲೆ ನೀವು ತೊಳಿಬೇಕಾಗಿಲ್ಲ ನೋಡಿ. ಇದನ್ನು ತೊಳೆದು ತಂದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಬೇಕು. ಉದ್ದಿನ ದೋಸೆಗೆ ಹಿಟ್ಟು ರುಬ್ತೇವೆ ನೋಡಿ, ಅದೇ ಥರ ರುಬ್ಬಿಕೊಂಡ್ರೆ ಆಯಿತು ನೋಡಿ. ರುಬ್ಬಿ ತಂದಿದ್ದೇನೆ. ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಬೇಕು. ಜಾಸ್ತಿ ತೆಳ್ಳಗೆ ಮಾಡಬಾರ್ದು. ಮರುದಿವಸ ಹುರುಳಿಕಾಳು ಕೂಡ ರುಬ್ಬಿ ಸೇರಿಸುವುದು ಉಂಟು ನೋಡಿ. ಆವಾಗ ಹಿಟ್ಟು ಜಾಸ್ತಿ ತೆಳ್ಳಗಾಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ಸ್ವಲ್ಪನೇ ಮಿಕ್ಸರಲ್ಲಿ ನೀರು ಹಾಕಿ ಸೇರಿಸಿಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ನಾನು ಒಂದೇ ಸಾರಿ ರುಬ್ಬಿದ್ದು, ಹಾಗಾಗಿ ಇನ್ನು ನಾನು ಮಿಕ್ಸ್ ಮಾಡ್ತಾ ಇಲ್ಲ, ಹಾಗೆ ಇಡ್ತಾ ಇದ್ದೇನೆ. 2 ಸಲ ನೀವು ಹಿಟ್ಟು ರುಬ್ಬಿದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಹುದುಗ್ಲಿಕ್ಕೆ ಇಡಬೇಕು. ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಹುದುಗ್ಲಿಕ್ಕೆ ಇಡುವ. ಮರುದಿವಸ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಹುರುಳಿಕಾಳನ್ನು ನಾನು ಈಗ ರುಬ್ಬಿಕೊಳ್ತಾ ಇದ್ದೇನೆ. ಹುರುಳಿಕಾಳನ್ನು ಮೊಳಕೆ ಬರಿಸಲಿಕ್ಕೆ ಇಟ್ಟಿದೆ ನೋಡಿ. ಇಷ್ಟು ಮೊಳಕೆ ಬಂದಿದೆ. ಸರಿಯಾಗಿ ಮೊಳಕೆ ಬರಲಿಲ್ಲ. ಹುರುಳಿಕಾಳು ಬೇಗ ಮೊಳಕೆ ಬರುವುದಿಲ್ಲ ನೋಡಿ. ಈಗ ಇದನ್ನು ನಾನು ರುಬ್ತೇನೆ. ಇದರಲ್ಲಿ ನಾನು ಸ್ವಲ್ಪ ಜಾಸ್ತಿಯೇ ನೆನೆಸಿದ್ದೇನೆ. ಸಾರು ಮಾಡಲಿಕ್ಕೂ ಬೇಕು ಅಂತೇಳಿ ಜಾಸ್ತಿ ನೆನೆಸಿದ್ದು. ಈಗ ನಮಗೆ ಅರ್ಧ ಕಪ್ ಮಾತ್ರ ಹುರುಳಿಕಾಳು ಬೇಕಾದ್ದು. ಉಳಿದದನ್ನು ನಾನು ಸಾರು ಮಾಡಿಕೊಳ್ತೇನೆ. ನೀವು ಮುಂಚಿನ ದಿವಸವೇ ಹುರುಳಿಕಾಳನ್ನು ರುಬ್ಬುವುದಿದ್ರೆ ಹುರುಳಿಕಾಳನ್ನು ರುಬ್ಬಿ ಫ್ರಿಜ್ಜಲ್ಲಿ ಇಟ್ಟುಬಿಡಿ. ಮರುದಿವಸ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ದೋಸೆ ಮಾಡಲಿಕ್ಕಾಗ್ತದೆ. ಇದನ್ನೀಗ ಒಂದು ಸಾರಿ ತೊಳೆದುಕೊಳ್ಬೇಕು. ಚೆನ್ನಾಗಿ ತೊಳೆದು ಆಮೇಲೆ ರುಬ್ಬಬೇಕು. ಈಗ ನಾನು ಚೆನ್ನಾಗಿ ತೊಳೆದು ಅರ್ಧ ಕಪ್ ಆಗುವಷ್ಟು ಮಾತ್ರ ಹುರುಳಿಕಾಳನ್ನು ಇದರಿಂದ ತಗೊಳ್ತಾ ಇದ್ದೇನೆ. ಲೆಕ್ಕ ಮಾಡಿ ಹಾಕಿದರೆ ಸರಿ ಆಗ್ತದೆ ನೋಡಿ. ಈ ಕಪ್ಪಲ್ಲಿ 1 ಕಪ್ ನಾನು ಅಕ್ಕಿ ಹಾಕಿದ್ದೆ. ಈಗ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಹುರುಳಿಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನೀವು ಲೆಕ್ಕ ಮಾಡಿ ಹಾಕಿದರೆ ಕರೆಕ್ಟ್ ಆಗ್ತದೆ ನೋಡಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ ಆಗುವಷ್ಟು ಹುರುಳಿಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಬೇಸಿಗೆ ಕಾಲ ಆದ್ರಿಂದ ತೆಂಗಿನಕಾಯಿ ಚೆನ್ನಾಗಿ ಒಣಗಿ ತುರುಳಿಕ್ಕಾಗೋದಿಲ್ಲ. ಹಾಗಾಗಿ ನಾನು ಇದನ್ನೀಗ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ಕಪ್ ಹುರುಳಿಕಾಳು ತಗೊಂಡಿದ್ರೆ ಅರ್ಧ ಕಪ್ ತೆಂಗಿನ ತುರಿ ಹಾಕಿದರೆ ಸರಿ ಆಗ್ತದೆ. ಈಗ ಇದನ್ನು ನೀರು ಹಾಕಿ ರುಬ್ಬಿ ತರಬೇಕು. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿ ತರ್ತೇನೆ. ಈ ಥರ ರುಬ್ಬಬೇಕು. ಸ್ವಲ್ಪ ನಯವಾಗಿ ರುಬ್ಬಿಕೊಂಡ್ರೆ ಆಯಿತು. ಈಗ ಹಿಟ್ಟು ಇದು ಚೆನ್ನಾಗಿ ಉಬ್ಬಿದೆ ನೋಡ್ತಿರ್ಬೋದು ನೀವು. ನಾನು ಉಪ್ಪು ರಾತ್ರಿಗೆ ಹಾಕಿರಲಿಲ್ಲ. ಈಗ ಬೇಸಿಗೆ ಕಾಲದಲ್ಲಿ ಹಿಟ್ಟು ಜಾಸ್ತಿ ಹುಳಿ ಆಗ್ತದೆ, ಅದಕ್ಕಾಗಿ ರಾತ್ರಿ ಉಪ್ಪು ಹಾಕಲಿಲ್ಲ ನೋಡಿ. ಈಗ ರುಬ್ಬಿದ ಹುರುಳಿಕಾಳನ್ನು ಮಿಕ್ಸ್ ಮಾಡಬೇಕು. ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸ್ತಾ ಇದ್ದೇನೆ. ಹಿಟ್ಟು ಉದ್ದಿನ ದೋಸೆಯ ಹಿಟ್ಟಿನ ಹದಕ್ಕೆ ಇರಬೇಕು. ಜಾಸ್ತಿ ತೆಳ್ಳಗೆ ಮಾಡೋದಲ್ಲ ನೋಡಿ. ಈ ಥರವನ್ನೇ ಮಾಡಬೇಕು. ರುಚಿಗೆ ತಕ್ಕಷ್ಟು ಈಗ ಉಪ್ಪನ್ನು ಹಾಕ್ಕೊಳ್ಬೇಕು. ದೋಸೆಯ ಹಿಟ್ಟು ರೆಡಿ ಆಯಿತು. ಈಗ ಇದಕ್ಕೊಂದು ರುಚಿಯಾದ ಚಟ್ನಿ ಮಾಡುವ. ಚಟ್ನಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ಹಾಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕ್ಕೊಳ್ಬೇಕು. 2 ಮೆಣಸು ಹಾಕಿದ್ದೇನೆ. ಮೆಣಸನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಳ್ಬೋದು, ಅಥವಾ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಬೇಕಿದ್ರೂ ಸೇರಿಸ್ಬೋದು. ಈಗ 1 ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈರುಳ್ಳಿಯನ್ನು ಕಟ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೇನೆ. ಸಣ್ಣ ಹುಣಸೆ ಹುಳಿ ಹಾಕ್ಕೊಳ್ಬೇಕು.
ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿ ತರಬೇಕು. ಈ ಹುರುಳಿಕಾಳು ದೋಸೆಗೆ ಈ ಥರದ ಈರುಳ್ಳಿ ಚಟ್ನಿ ತುಂಬಾ ಟೇಸ್ಟಾಗಿ ಆಗ್ತದೆ. ಬೌಲಲ್ಲಿ ತೆಗೆದಿದ್ದೇನೆ. ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿದ್ದೇನೆ. ನಾನು ಜಾಸ್ತಿ ಚಟ್ನಿ ತೆಳ್ಳಗೆ ಮಾಡ್ತಾ ಇಲ್ಲ, ಈ ಥರ ದಪ್ಪ ಮಾಡ್ತಾ ಇದ್ದೇನೆ ನೋಡಿ. ಈಗ ಇದಕ್ಕೊಂದು ಒಗ್ಗರಣೆ ಹಾಕುವ. ಒಗ್ಗರಣೆ ಹಾಕದೆ ಹಾಗೆ ತಿನ್ಬೋದು. ಈಗ ನಾನು 2 ಚಮಚ ಎಣ್ಣೆಯನ್ನು ಬಿಸಿ ಮಾಡಿ ತಂದಿದ್ದೇನೆ. ಅದರಲ್ಲಿ 1 ಚಮಚ ಸಾಸಿವೆ ಹಾಕಿ 1 ಕಡ್ಡಿ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೇನೆ. ಬೇಕಿದ್ದರೆ 1 ಒಣಮೆಣಸು ಬೇಕಿದ್ದರೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೋದು. ಸ್ವಲ್ಪ ಹಿಂಗು ಪುಡಿ ಬೇಕಿದ್ದರೂ ಹಾಕ್ಕೊಳ್ಬೋದು. ಈಗ ಈ ಒಗ್ಗರಣೆಯನ್ನು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾದ ಈರುಳ್ಳಿ ಚಟ್ನಿ ರೆಡಿ ಆಗ್ತದೆ. ತುಂಬಾ ಟೇಸ್ಟಿಯಾಗಿ ಆಗ್ತದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಚಟ್ನಿ ರೆಡಿ ಆಯಿತು. ಈಗ ದೋಸೆ ಮಾಡಿಕೊಳ್ಳುವ. ಒಲೆ ಮೇಲೆ ಕಾವಲಿ ಇಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಂಡಿದ್ದೇನೆ. ಅದಕ್ಕೆ ಎಣ್ಣೆಯನ್ನು ಹಚ್ಕೊಳ್ಬೇಕು. ಎಣ್ಣೆ ಅಥವಾ ತುಪ್ಪ ಕೂಡ ಹಚ್ಕೊಳ್ಬೋದು. ಈಗ ಹಿಟ್ಟನ್ನು ಹಾಕ್ಕೊಳ್ಬೇಕು. ನಿಮಗೆ ಯಾವ ಥರ ದೋಸೆ ಬೇಕೋ ಆ ಥರ ಮಾಡ್ಕೊಳ್ಬೋದು. ತೆಳ್ಳಗೆ ಬೇಕಿದ್ದರೆ ತೆಳ್ಳಗೆ ಮಾಡ್ಬೋದು. ಉದ್ದಿನ ದೋಸೆ ಥರ ನಾನು ದೋಸೆ ಸ್ವಲ್ಪ ದಪ್ಪ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಗೂಡು ಗೂಡಾಗಿ ದೋಸೆ ಆಗ್ತಾ ಉಂಟು ನೋಡಿ. ತುಂಬಾ ರುಚಿ ಇರ್ತದೆ, ಅಷ್ಟೇ ಹೆಲ್ತಿ ಕೂಡ. ಮಕ್ಕಳಿಗೆ ಕೊಟ್ಟರಂತೂ ತುಂಬಾ ಒಳ್ಳೆಯದು. ಈಗ ಇದರ ಮುಚ್ಚಳ ಮುಚ್ಚಿಟ್ಟು ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಿಸಬೇಕು. 1-2 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಸ್ವಲ್ಪ ಎಣ್ಣೆಯನ್ನು ಸೈಡಲ್ಲಿ ಹಾಕ್ಕೊಳ್ಬೇಕು. ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಳಿ, ಹಾಕದೆ ನೀವು ಮಗುಚಿ ಹಾಕ್ಲಿಕ್ಕೂ ಆಗ್ತದೆ. ಈಗ ನಾನು ಇದನ್ನು ಮಗುಚಿ ಹಾಕಿ ಬೇಯಿಸ್ತಾ ಇದ್ದೇನೆ. 2 ಸೈಡ್ ಚೆನ್ನಾಗಿ ಬೆಂದ ಮೇಲೆ ತೆಗೆದ್ರೆ ಆಯಿತು. ಮೃದುವಾದ ರುಚಿಯಾದ ದೋಸೆ ರೆಡಿ ಆಗ್ತದೆ. ಈಗ ರುಚಿಯಾದ ದೋಸೆ ಮತ್ತು ಚಟ್ನಿ ರೆಡಿಯಾಗಿದೆ. ನೀವು ಈ ಥರದ ದೋಸೆ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.